ರಾಜ್ಯದಲ್ಲಿ ಈಗ ಸದ್ಯಕ್ಕೆ ನಾಯಕತ್ವದ ಬದಲಾವಣೆ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಹೇಳಿದೆ ಅದೇ ವಿಚಾರವಾಗಿ. ಹೀಗಾಗಿ ಸದ್ಯಕ್ಕೆ ನಾಯಕತ್ವದ ಒಂದು ಬದಲಾವಣೆ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂಥದ್ದು ಈ ಒಂದು ವಿಚಾರ. ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಹಿಂದೆ ಕೂಡ ಒಂದು ವಿಚಾರವನ್ನು ಹೇಳಿದ್ರು, ನಾಯಕತ್ವದ ಬದಲಾವಣೆ ಇಲ್ಲ, ಮುಂದಿನ ವರ್ಷಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಇರ್ತಾರೆ, ಹೈಕಮಾಂಡ್ ಹೇಳಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಆದರೆ ಸಿಎಂ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಏನಿದ್ದಾರೆ, ಹಿಂದೆ ಹೇಳಿದ್ರು, ಮತ್ತೆ ಕೂಡ ಈಗ ಹೇಳಿ ಬಾಂಬನ್ನು ಸಿಡಿಸ್ತಾ ಇದ್ದಾರೆ. ನನ್ನ ತಂದೆಯೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಅವರೇ ಮುಂದುವರಿತಾರೆ. ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರ ಚರ್ಚೆ ಮಾಡೋದು ಬೇಕಾಗಿಲ್ಲ, ಸ್ಪಷ್ಟವಾಗಿದೆ ಎಲ್ಲವೂ ಕೂಡ. ಕುರ್ಚಿ ಕಾದಾಟದ ಬಗ್ಗೆ ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ನೀಡದಂತೆ ಹೈಕಮಾಂಡ್ ಹೇಳಿತ್ತು, ಸಿಎಂ ಕೂಡ ಸೂಚಿಸಿದ್ರು. ಆದರೆ ಸಿಎಂ ಪುತ್ರ ಮತ್ತೆ ಈಗ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿತಾ ಇದ್ದಾರೆ. ಮತ್ತಷ್ಟು ಹೆಚ್ಚಾಗ್ತಾ ಇದೆ ಚರ್ಚೆಗಳು. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಅದರಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಮಾಡಿದ್ರು. ಡಿಕೆಶಿ ಮನೆಗೆ ಸಿಎಂ ಹೋಗಿದ್ರು, ಸಿಎಂ ಮನೆಗೆ ಡಿಕೆಶಿ ಬಂದಿದ್ರು, ಇಬ್ಬರು ಕೂಡ ಮಾತನಾಡಿಕೊಂಡಿದ್ರು. ಹೈಕಮಾಂಡ್ ಹೇಳುವವರೆಗೆ ನಾನೇ ಸಿಎಂ ಆಗಿರ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈ ವಿಚಾರ ಸ್ವಲ್ಪ ತಣ್ಣಗಾಗಿದೆ. ಆದರೆ ಈಗ ಯತೀಂದ್ರ ಹೇಳಿರುವಂತಹ ಒಂದು ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ತಂದೆಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ, ಅದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಅಥವಾ ನಾಯಕತ್ವದ ಬದಲಾವಣೆಗಾಗಿ ಆ ವಿಚಾರವನ್ನ ಯಾರೂ ಕೂಡ ಬಹಿರಂಗವಾಗಿ ಎಲ್ಲಿಯೂ ಕೂಡ ಮಾತನಾಡಬಾರ್ದು, ಗೊಂದಲಮಯ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಿತ್ತು, ಆದೇಶವನ್ನು ಕೊಟ್ಟಿತ್ತು, ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದು ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, DCM ಡಿಕೆ ಶಿವಕುಮಾರ್ ಆಗಿರ್ಬೋದು, ಅವರಿಗೂ ಕೂಡ ಅನ್ವಯ ಆಗುತ್ತೆ. ಮಂತ್ರಿಗಳು, ಶಾಸಕರು, ಸಚಿವರು ಯಾರೂ ಕೂಡ ಇದರ ಬಗ್ಗೆ ಮಾತನಾಡಬಾರ್ದು. ಬೆಳಗಾವಿಯ ಅಧಿವೇಶನ ಇದೆ. ಮತ್ತೊಂದು ಕಡೆ ಬಿಜೆಪಿಯವರು ಕಾದ್ಕೊಂಡು ಕೂತಿದ್ದಾರೆ, ಏನು ವಿಚಾರಗಳು ಸಿಗುತ್ತೆ ಮಾತನಾಡೋಕೆ, ಕಾಂಗ್ರೆಸ್ನಲ್ಲಿ ಯಾವ ಮೈನಸ್ ಪಾಯಿಂಟ್ ಸಿಗುತ್ತೆ ನಾವು ಮಾತನಾಡೋಕೆ ಅಂತ ಹೇಳಿ ಕಾದ್ಕೊಂಡು ಕೂತಿದ್ದಾರೆ. ಹೀಗಾಗಿ ಈ ಸಮಯದಲ್ಲಿ ಯಾರೂ ಕೂಡ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಮಾತನಾಡೋಕೆ ಹೋಗಬೇಡಿ ಅಂತ ಹೇಳಿದ್ರು. ಆದರೆ ಇದೇ ಸಮಯದಲ್ಲಿ ಈಗ ಸಿಎಂ ಪುತ್ರ ಯತೀಂದ್ರ ಮಾತನಾಡ್ತಾ ಇದ್ದಾರೆ, ಮುಂದಿನ ದಿನಗಳು ಅಥವಾ ಮುಂದಿನ ಅವಧಿ ಏನಿದೆ ಮುಗಿಯುವವರೆಗೂ ಕೂಡ ನನ್ನ ತಂದೆಯೇ ಸಿಎಂ ಆಗಿರ್ತಾರೆ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟುಬಿಟ್ರು. ಅದಾದ ನಂತರ ಮತ್ತೆ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಒಂದು ಹೇಳಿಕೆಗಳು ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಬಣದ ನಾಯಕರು ಕೂಡ ಈ ಹಿಂದೆ ಕೂಡ ಇದನ್ನ ವಿರೋಧಿಸಿದ್ರು, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ಹೇಳೋದು ಸರಿಯಲ್ಲ. ಇದೇ ವಿಚಾರವಾಗಿ ಯತೀಂದ್ರಗೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ನೀನೇನು ಮಾತನಾಡೋಕೆ ಹೋಗಬೇಡ ಅಂತ ಬುದ್ಧಿ ಮಾತನ್ನ ಹೇಳಿದ್ರು. ಹೀಗಾಗಿ ಇಷ್ಟೆಲ್ಲ ಇದ್ರೂ ಕೂಡ ಮತ್ತೆ ಯತೀಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದೆ ನನ್ನ ತಂದೆಯೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ, ಮುಂದಿನ 2.5 ವರ್ಷದ ಅವಧಿ ಏನಿದೆ ಅವರೇ ಸಿಎಂ ಆಗಿ ಮುಂದುವರಿತಾರೆ, ನಾಯಕತ್ವದ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಈ ರೀತಿಯಾದಂತಹ ಒಂದು ಮಾತನ್ನು ಹೇಳಿರುವಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ ವಲಯದಲ್ಲಿ, ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಈಗ ಚರ್ಚೆಯನ್ನು ಹುಟ್ಟಾಕ್ತಾ ಇದೆ. ಚರ್ಚೆ ಮಾಡ್ತಾ ಇದ್ದಾರೆ. 2 ಬಣಗಳೇನಿದೆ, 2 ಅಲ್ಲ 3 ಬಣಗಳು ಅಂತ ಹೇಳಿದರೆ ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯ ಅವರ ಬಣ, ದಲಿತರ ಬಣ, ಈ 3 ಬಣಗಳ ನಾಯಕರಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪದೇ ಪದೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರು ಕೇಳ್ತಾ ಇಲ್ಲ, ಸಿದ್ದರಾಮಯ್ಯ ಅವರು ಹೇಳಿದ್ರು ಕೇಳ್ತಾ ಇಲ್ಲ. ಯಾಕೆ ಇವರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ನಿನಗೆ ಯಾಕೆ ಬೇಕಪ್ಪ ಈ ಒಂದು ವಿಚಾರ, ಸುಮ್ಮನೆ ಇರು, ಎಲ್ಲೂ ಮಾತಾಡೋಕೆ ಹೋಗ್ಬೇಡ, ಸದ್ಯಕ್ಕೆ ಪರಿಸ್ಥಿತಿಗಳು ಸರಿ ಇಲ್ಲ ರಾಜ್ಯ ರಾಜಕಾರಣದಲ್ಲಿ ಅಂತ ಹೇಳಿದ್ರು ಕೂಡ ಈಗ ಯತೀಂದ್ರ ಯಾಕೋ ಸುಮ್ಮನೆ ಆಗೋ ಥರ ಕಾಣ್ತಾ ಇಲ್ಲ. ಹೇಳಿಕೆಗಳ ಮೇಲೆ ಹೇಳಿಕೆ, ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಈಗ ಮತ್ತೆ ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷ ಅಂದರೆ 2.5 ವರ್ಷ ಪೂರ್ಣ ಆಗಿದೆ, ಇನ್ನು 2.5 ವರ್ಷ ಬಾಕಿ ಇದೆ. ಈ 5 ವರ್ಷಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಆಗಿರುತ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಈ ವಿಚಾರವನ್ನು ಖುದ್ದು ಹೈಕಮಾಂಡ್ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿಎಂ DCM ಹೇಳ್ತಾ ಇರೋದೇ ಬೇರೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವಿಬ್ಬರು ಕೂಡ ಬದ್ಧವಾಗಿರ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಇಬ್ಬರು ಕೂಡ ಮಾತನಾಡಿಕೊಂಡಿದ್ರು, ಇಬ್ಬರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು, ನಾವಿಬ್ಬರು ಒಟ್ಟಿಗೆ ಇದ್ದೀವಿ, ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತೇವೆ, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳಿ ಇಬ್ಬರು ನಾಯಕರು ಕೂಡ ಮಾತನಾಡಿದ್ರು. ಆದರೆ ಈ ಒಂದು ವಿಚಾರ ಈಗ ಮತ್ತೆ ಚರ್ಚೆಗೆ ಬರೋಕೆ ಕಾರಣನೇ ಸಿಎಂ ಪುತ್ರ. ಹೀಗಾಗಿ ಇವರು ಕೊಟ್ಟಂತಹ ಹೇಳಿಕೆಯಿಂದ ಈಗ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಚರ್ಚೆ ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.